ನಮಸ್ಕಾರ ಸ್ನೇಹಿತರೆ, ಈ ಸಲ IPLನಲ್ಲಿ RCB ಮಿಂತಾ ಇದೆ. ಪ್ಲೇಯಿಂಗ್ 11ನಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ. ನಮಗೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸೋಕೆ ಕಾರಣ RCB ಆಲ್ಮೋಸ್ಟ್ ಎಲ್ಲ ಪಂದ್ಯವನ್ನು ಗೆಲ್ತಾ ಬಂದಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಕೂಡ ಟಾಪ್ನಲ್ಲಿದೆ. ಹೀಗಾಗಿ ನಾವು RCBಯ ಎಲ್ಲ ಆಟಗಾರರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಆದರೆ ಗುಂಪಲ್ ಗೋವಿಂದ ಅನ್ನೋ ಹಾಗೆ RCBಯಲ್ಲಿ ಕೆಲ ಆಟಗಾರರ ಕಳಪೆ ಪ್ರದರ್ಶನದ ಬಗ್ಗೆ ಈಗ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ದಾರೆ. ಮ್ಯಾಚ್ ಫಿನಿಷರ್ ಅನ್ನೋ ಖ್ಯಾತಿ ಪಡೆದಿರುವ ಜಿತೇಶ್ ಶರ್ಮಾ ಅವರ ಫಾರ್ಮ್ ಕಳಪೆ ಆಗಿದೆ. 8 ಪಂದ್ಯಗಳನ್ನು ನಾವು ನೋಡಿದರೆ ಜಿತೇಶ್ ಬ್ಯಾಟಿಂಗ್ನಲ್ಲಿ ಆಟರ್ ಫ್ಲಾಪ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ, ಪಿನ್ ಟು ಪಿನ್ ಮಾಹಿತಿ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. RCB ಬೌಲಿಂಗ್ನಲ್ಲಿ ಬೊಂಬಾಟಿದೆ. ಬ್ಯಾಟಿಂಗ್ ಲೈನಪ್ ಕೂಡ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನಮ್ಮಲ್ಲಿ. ಹೀಗಾಗಿ RCB ಫುಲ್ ಫಾರ್ಮ್ನಲ್ಲಿದೆ. ಉಳಿದ ತಂಡಗಳ ಎದೆಯಲ್ಲಿ RCB ಒಂಥರ ಭಯ ಹುಟ್ಟಿಸಿದೆ ಅಂತಲೇ ಹೇಳ್ಬೋದು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬೊಂಬಾಟ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದರಿಂದಲೇ ಸಾಕಷ್ಟು ಮ್ಯಾಚ್ಗಳನ್ನು ನಾವು RCBಲಿ ಗೆದ್ದೀವಿ. ಆದರೆ ವಿಷಯ ಏನಪ್ಪ ಅಂದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಬಗ್ಗೆ. ಮ್ಯಾಚ್ ಫಿನಿಷರ್ ಅನ್ನೋ ಪಟ್ಟ ಪಡೆದಿರುವ ಜಿತೇಶ್ ಶರ್ಮಾ ಬ್ಯಾಟ್ನಿಂದ ಈ ಸೀಸನ್ನಲ್ಲಿ ರನ್ಗಳೇ ಬಂದಿಲ್ಲ. RCB ಗೆಲ್ತಾ ಇರೋದ್ರಿಂದ ಈ ಬಗ್ಗೆ ಯಾರು ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳೋಕೆ ಹೋಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಮುಂದಿನ ಪಂದ್ಯದ ಮೇಲೆ ಇದು ಎಫೆಕ್ಟ್ ಬೀಳಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಸೀಸನ್ನಲ್ಲಿ ಜಿತೇಶ್ ಶರ್ಮಾ ಅವರ ಅಂಕಿ ಅಂಶಗಳನ್ನು ನೋಡಿದರೆ ಫ್ಯಾನ್ಸ್ಗೆ ಕೋಪ ಬರೋದಂತೂ ಒಂಥರ ಸಿಟ್ಟು ಬರ್ಬೋದು ಅಂತಲೇ ಹೇಳ್ಬೋದು. ನಾವು 8 ಪಂದ್ಯಗಳಿಂದ ಕೇವಲ 10.33ರ ಸರಾಸರಿಯಲ್ಲಿ ಜಿತೇಶ್ ಗಳಿಸಿದ್ದು ಜಸ್ಟ್ 62 ರನ್ ಮಾತ್ರ. ಇದನ್ನು ನೋಡಿದರೆ ಯಾಕೆ ಜಿತೇಶ್ ಸ್ಲೋ ಬ್ಯಾಟಿಂಗ್ ಜೊತೆ ರನ್ ಗಳಿಸೋಕೆ ಪರದಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಏಳುತ್ತೆ. ನಿಮಗೆ ನಾನು ಈ ಸೀಸನ್ನಲ್ಲಿ ಪ್ರತಿ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಎಷ್ಟು ಬಾಲ್ಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ಪಂದ್ಯ 1 SRH ವಿರುದ್ಧ ಈ ಸೀಸನ್ನ ಮೊದಲ ಪಂದ್ಯ ಇದು. ಇಲ್ಲಿ ಜಿತೇಶ್ ಶರ್ಮಾ ಗೋಲ್ಡನ್ ಡಕ್ಔಟ್ ಆಗುವ ಮೂಲಕ ಕೆಟ್ಟ ಆರಂಭವನ್ನೇ ಪಡಿತಾರೆ. ಇನ್ನು ಪಂದ್ಯ 2 CSK ವಿರುದ್ಧ. ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಅಬ್ಬರದಿಂದಾಗಿ ಜಿತೇಶ್ ಶರ್ಮಾಗೆ ಬ್ಯಾಟಿಂಗ್ ಅವಕಾಶ ಸಿಗಲ್ಲ. ಇನ್ನು ಪಂದ್ಯ 3ರಲ್ಲಿ RR ವಿರುದ್ಧ ಮಿಂಚೋಕೆ ಒಳ್ಳೆ ಅವಕಾಶ ಇತ್ತು. ಆದರೆ 8 ಎಸೆತಗಳಲ್ಲಿ ಕೇವಲ 5 ರನ್ ಮಾತ್ರ ಗಳಿಸಿ ಔಟ್ ಆಗ್ತಾರೆ. ಇನ್ನು ಪಂದ್ಯ 4 MI ವಿರುದ್ಧ ವಾಂಖೆಡೆ ಮೈದಾನದಲ್ಲಿ ಜಿತೇಶ್ ಶರ್ಮಾ ಕೈ ಕೊಡ್ತಾರೆ ಅಂತಲೇ ಹೇಳ್ಬೋದು. 9 ಎಸೆತಗಳಲ್ಲಿ ಅವರು ಗಳಿಸಿದ್ದು ಜಸ್ಟ್ 10 ರನ್ ಮಾತ್ರ. ಆಮೇಲೆ ಔಟ್ ಆಗಿ ಪೆವಿಲಿಯನ್ ಸೇರ್ತಾರೆ. ಇಲ್ಲೂ ಕೂಡ ಒಳ್ಳೆಯ ಚಾನ್ಸ್ ಇತ್ತು ಮಿಂಚೋಕೆ, ಆದರೆ ಮಿಂಚಿಲ್ಲ. ಇನ್ನು ಪಂದ್ಯ 5 LSG ವಿರುದ್ಧ. ಈ ಪಂದ್ಯದಲ್ಲಿ ಸ್ವಲ್ಪ ಫಾರ್ಮ್ಗೆ ಬಂದಂತೆ ಕಂಡರೂ ಕೂಡ ದೊಡ್ಡ ಇನ್ನಿಂಗ್ಸ್ ಕಟ್ಟೋಕೆ ಆಗಿಲ್ಲ. 9 ಬಾಲ್ನಲ್ಲಿ 23 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು DC ವಿರುದ್ಧದ ಪಂದ್ಯದಲ್ಲಿ ಮೊದಲ ಪಂದ್ಯದಲ್ಲಿ ಬಾಲ್ಗಳನ್ನೇ ಜಿತೇಶ್ ಶರ್ಮಾ ಹೆಚ್ಚು ತಿಂದರು. 20 ಎಸೆತಗಳನ್ನು ಎದುರಿಸಿ ಗಳಿಸಿದ್ದು ಕೇವಲ 14 ರನ್ ಮಾತ್ರ. ಇದು ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇನ್ನು 7ನೇ ಪಂದ್ಯ ಗುಜರಾತ್ ವಿರುದ್ಧ ಅದೇ ಹಳೆ ಕತೆ ರಿಪೀಟ್ ಆಗುತ್ತೆ. 6 ಎಸೆತಗಳಲ್ಲಿ 10 ರನ್ ಗಳಿಸಿ ವಿಕೆಟನ್ನು ಒಪ್ಪಿಸಿದ್ರು. ಇನ್ನು DC ವಿರುದ್ಧದ 8ನೇ ಪಂದ್ಯದಲ್ಲಿ ಬ್ಯಾಟಿಂಗಿಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದರೆ ಈ ಒಂದು ಪಂದ್ಯ ಲೋ ಸ್ಕೋರ್ ಮ್ಯಾಚ್ ಆಗಿದ್ದರಿಂದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಪಂದ್ಯವನ್ನು ಗೆಲ್ಲಿಸಿದ್ರು. ಹೀಗಾಗಿ ಇವರಿಗೆ ಬ್ಯಾಟಿಂಗಿಗೆ ಅವಕಾಶ ಸಿಗಲ್ಲ. ನೀವು ಇದನ್ನು ಫುಲ್ಲು ಸ್ಕೋರ್ ನೋಡಿದರೆ ಜಿತೇಶ್ ಇಲ್ಲಿ ರನ್ ಹೊಡೆಯೋದಕ್ಕೆ ಬಾಲ್ ಎಷ್ಟು ತಿಂದಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ರನ್ಗಿಂತ ಇವರು ಹೆಚ್ಚು ಬಾಲ್ಗಳನ್ನೇ ತಿಂದಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. RCB ಗೆಲ್ತಾ ಇದೆ. ಹೀಗಾಗಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಯಾರು ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ತಿಲ್ಲ. ಆದರೆ ಮುಂದೆ ಹೀಗೆ ಮುಂದುವರೆದರೆ ಆಗಲ್ಲ. ಯಾಕಂದರೆ ಈ ಟೂರ್ನಿಯ ನಿರ್ಣಾಯಕ ಹಂತದಲ್ಲಿ ಮಿಡಲ್ ಆರ್ಡರ್ ಬ್ಯಾಟರ್ಗಳ ಫಾರ್ಮ್ ಅತಿ ಮುಖ್ಯವಾಗುತ್ತೆ. ಹೀಗಾಗಿ ಜಿತೇಶ್ ಶರ್ಮಾ ರನ್ ಗಳಿಸೋಕೆ ಪರದಾಡ್ತಾ ಇರೋದು, ಹಾಗೆ ಬಾಲ್ ತಿಂದು ರನ್ ಗಳಿಸ್ತಾ ಇರೋದು, ಸ್ಲೋ ಬ್ಯಾಟಿಂಗ್ ಮಾಡ್ತಾ ಇರೋದು RCB ಮ್ಯಾನೇಜ್ಮೆಂಟ್ಗೆ ಒಂದು ಟೆನ್ಷನ್ಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಜಿತೇಶ್ ಶರ್ಮಾ ಆದಷ್ಟು ಬೇಗ ಫಾರ್ಮ್ಗೆ ಬಾರದಿದ್ದರೆ ಅವರ ಬದಲಿಗೆ ಮತ್ತೊಬ್ಬ ಆಟಗಾರನಿಗೆ RCBಯಲ್ಲಿ ಅವಕಾಶ ಸಿಗೋದಂತೂ ಪಕ್ಕ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.